ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅಂಬಿಗರ ಚೌಡಯ್ಯನವರ 906ನೇ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ನಡೆಯಲಾಗುತ್ತಿದೆ. ರಮೇಶ್ ಜಮದಾರ್ ಅವರ ಅಧ್ಯಕ್ಷತೆ ಹಾಗೂ ರಾಕೇಶ್ ಜಮದಾರ್ ಕಾರ್ಯಾಧ್ಯಕ್ಷತೆಯಲ್ಲಿ ಇದೇ ಜನವರಿ 21ರಂದು ಅಂಬಿಗರ ಚೌಡಯ್ಯನವರ 9 ಅಡಿಯ ಭವ್ಯವಾದ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ನಡೆಸಲಾಗುತ್ತಿದೆ. ಗಂಗಾನಗರದಿಂದ ಜಗತ್ ವೃತ್ತದವರೆಗೂ ಬೃಹತ್ ಮೆರವಣಿಗೆ ಡಿಜೆ ಡೊಳ್ಳು ಕುಣಿತದ ಮೂಲಕ ನಡೆಯಲಾಗುವುದು ಎಂದು ಅಂಬಿಗರ ಚೌಡಯ್ಯನವರ ಗೆಳೆಯ ಬಳಗದಿಂದ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಕೇಶ್ ಜಮದಾರ್, ಆಕಾಶ್ ಹೊನಗುಂಟಿ, ಅಮರೇಶ್ವರ್ ಹೊನಗುಂಟಿ, ಎಸ್.ಕೆ. ಗುರು, ಕಿರಣ್ ಬೆಳ್ಳಿ ಸೇರಿದಂತೆ ಅನೇಕರು ಸಮಾಜದ ಮುಖಂಡರು, ಯುವಕರು ಭಾಗಿಯಾಗಿದ್ದರು. ಕೋಲಿ ಸಮಾಜ ಬಂಧುಗಳಿಗೆ ನಮಸ್ಕಾರಗಳು. ನಮ್ಮ ಕುಲದೇವತೆಯಾದ ಮಾತಾ ಮಾಣಿಕೇಶ್ವರಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾ ಮಾಧ್ಯಮೋತ್ತರ ತಮ್ಮಲ್ಲಿ ವಿಷಯ ಹೇಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ವತಿಯಿಂದ ರಮೇಶ್ ಜಮದಾರ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶರಣಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಬೇಕೆಂದು ಎಲ್ಲ ಯುವಕರು ಸೇರಿಕೊಂಡು ನಿರ್ಣಯ ಮಾಡಿದ್ದೇವೆ. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ರಾಜಕೀಯ ಮುಖಂಡರು ಹಾಗೂ ನಮ್ಮ ಸಮಾಜದ ಎಲ್ಲ ಗುರುಗಳು ಹಾಗೂ ಸಮಸ್ತ ಕೋಲಿ ಸಮಾಜ ಎಲ್ಲ ಬಂಧುಗಳು ಪಾಲ್ಗೊಳ್ಳಲಿದ್ದಾರೆ. ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ವಿಜೃಂಭಣೆಯನ್ನು ಆಚರಿಸಬೇಕು. ಸಕಲ ವೇದ ಡಿಜೆ ಮುಖಾಂತರ ಇಲ್ಲಿಂದ ಗಂಗಾನಗರದಿಂದ ಚಾಲನೆಗೊಂಡು ಮಾರ್ಕೆಟ್ ಮುಖಾಂತರ ಜಗತ್ ವೃತ್ತದವರೆಗೆ ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ಕೋಲಿ ಸಮಾಜದ ಎಲ್ಲ ಬಾಂಧವರು ಇದೇ ಜನವರಿ 21ರಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀವಿ. ಸುಮಾರು ನಾವು ಮಾಡಲತ್ತೆ ಒಂದು 2015ರಿಂದ ಪ್ರಾರಂಭಗೊಂಡಿದೆ. ಒಂದು 10 ವರ್ಷದಿಂದ ನಾವು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಿಸಿ ಮಾಡುತ್ತೇವೆ. ನಮ್ಮ ಕೋಲಿ ಸಮಾಜದ ಮುಖಂಡರಾದ ಹಾಗೂ MLCಗಳು ಗೌರವಾನ್ವಿತರಾದ ತುಪ್ಪಣಪಕ್ಕ ಕಪ್ನೂರು ಸಾಹೇಬರು, ಅವಣ್ಣ ಮ್ಯಾಕೇರಿ ಅವರು, ಅಮೃತ್ ದಿಗ್ಗಿ ಅವರು, ಶರಣಪ್ಪ ತಳವಾರ್ ಅವರು, ಚಂದು ಪಾಟೀಲ್ ಅವರು, ಲಚ್ಚಪ್ಪ ಜಮಾದಾರ್ ಅವರು, ಅನೇಕ ರಾಜಕೀಯ ಮುಖಂಡರು ಹಾಗೂ ನಮ್ಮ ಗುರುಗಳು ಪಾಲ್ಗೊಳ್ಳಲಿದ್ದಾರೆ. ಜೈ ಅಂಬಿಗ. ಎಲ್ಲ ನನ್ನ ಕೋಲಿ ಸಮಾಜದ ಕುಲಬಾಂಧವರಿಗೆ ನಮಸ್ಕರಿಸುತ್ತಾ, ಇದೇ ಜನವರಿ ದಿನಾಂಕ 21ರಂದು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಅದ. ಅದಕ್ಕೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಆಚರಿಸ್ಬೇಕಂತೇಳಿ ಎಲ್ಲ ನಮ್ಮ ಯುವಕರು ಕಲಿತು ಡಿಸೈಡ್ ಮಾಡ್ಕೊಂಡಿವಿ. ಅದಕ್ಕೆ ಎಲ್ಲರೂ ನನ್ನ ಕೋಲಿ ಸಮಾಜದ ಎಲ್ಲ ನನ್ನ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು. ಹಾಗೆ ಸಮಾಜದ ಹಿರಿಯರು ಮತ್ತು ಗುರುಗಳು ಎಲ್ಲರೂ ಬರ್ತಾರೆ. ಅದಕ್ಕೆ ನೀವು ಎಲ್ಲರೂ ದಯವಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ